ಹಾಯ್ ಹಲೋ ನಮಸ್ಕಾರ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ವಿ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನಾನು ಮುಖ ಒರೆಸ್ಕೊಂಡ್ಬಿಟ್ಟು ನಾನು ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡೆ. ನಿಮಗೆ ಗೊತ್ತಾದರೆ ಬೆಚ್ಚಿ ಬೀಳ್ತೀರಾ? ನಾನು ಹೋಗಬೇಕಾಗಿದ್ದು ಬೆಳಗ್ಗೆ ಫಸ್ಟಲ್ಲಿ ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ ಅಂದರೆ ಹೊರ ಕಡೆಗೆ ಹೋಗ್ತಾರೆ ಅಂತ ತಂಬಿಗೆ ತುಂಬ್ಕೊಂಡ್ಬಿಟ್ಟು ಹೊರಟಿದ್ದೆ. ಆವಾಗ ನೋಡಿ ನನಗೆ ಕಣ್ಣಿಗೆ ಬಿದ್ದದ್ದು ಈ ಒಂದು ಮಿಂಚುವ ತಲೆ. ಈ ಮಿಂಚುವ ತಲೆಯನ್ನು ನೋಡಿ ನಾನು ಬೆಚ್ಚಿ ಬಿದ್ದು ಹಂಗೆ ಹೋಗ್ಬಿಟ್ಟೆ. ಹೋಗಿ ವಾಪಸ್ ಬಂದ ತಕ್ಷಣ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಜಳಕ ಮಾಡಿಬಿಟ್ಟು ನಾನು ಶಾಪ್ಗೆ ಹೋಗಬೇಕು ಅಂತ ವಿಭೂತಿ ಹಚ್ಕೊಂಡು ನಾನು ರೆಡಿ ಆಗಿಬಿಟ್ಟೆ. ರೆಡಿಯಾದ ತಕ್ಷಣ ನನಗೆ ಕಂಡಿದ್ದು ಒಂದೇ ಒಂದು, ಅದ್ಯಾವುದಂದರೆ ವಿಭೂತಿ. ವಿಭೂತಿ ಹಚ್ಕೊಂಡ ತಕ್ಷಣ ಶಾಪ್ಗೆ ಡೈರೆಕ್ಟಾಗಿ ಹೋಗಿದ್ರೆ ಇಲ್ಲಿ ಶಾಪ್ ಖಾಲಿ ಇತ್ತು. ಯಾಕಂದರೆ ನಾನೇ ಕೂತ್ಕೋಬೇಕು ಅಲ್ವಾ, ಅದಕ್ಕೆ ನಾನೇ ಕೂತ್ಕೊಂಡ್ಬಿಟ್ಟು ಇಲ್ಲಿ ಶಾಪಲ್ಲಿ ಮುಂದಿನ ಕೆಲಸ ನೋಡ್ಕೊಳ್ಳೋಕ್ಕೆ ರೆಡಿ ಆಗಿಬಿಟ್ಟೆ. ಮುಂದಿನ ಕೆಲಸ ಮಾಡುವಷ್ಟರಲ್ಲಿ ಸಿಕ್ಕಾಪಟ್ಟೆ ಮಧ್ಯಾಹ್ನ ತನಕ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಮಧ್ಯಾಹ್ನ ಸ್ವಲ್ಪ ಶಾಪಲ್ಲಿ ನೋಡಿ ಮುಂದೆ ಕಾಣ್ತಾ ಇರೋ ಒಂದು ಕರ್ಟನಲ್ಲಿ ಶೂಟಿಂಗ್ ಇತ್ತು. ಇಲ್ಲಿ ನೋಡಿದರೆ ನಮ್ಮ ಫ್ರೆಂಡ್ ಮಲ್ಕೊಂಡ್ಬಿಟ್ಟಿದ್ದ. ಮುಖದ ಮೇಲೆ ನಣ ಇದ್ರೂ ಗೊತ್ತಾಗಲಿಲ್ಲ. ಅಷ್ಟು ದೀರ್ಘವಾಗಿ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದ. ಕೆಲಸ ಮಾಡಿ ಮಾಡಿ ಬೇಜಾರಾಗಿತ್ತು. ಅಷ್ಟರಲ್ಲಿ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಆ ಕಡೆಗೆ ಬಂದು ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಎದ್ದ ತಕ್ಷಣ ನನಗೆ ನೆನಪಾಗಿದ್ದೆ ಟೀ. ಚಹಾ ಕುಡಿಬೇಕು ಅಂತ ನಾನು ಹೋಗಿದ್ದು ಮೊದಲೇ ತಕ್ಷಣ ಹೋಗಿದ್ದು ನಮ್ಮ ರವಿ ಶಾಪ್ಗೆ. ಅಲ್ಲೇ ಮಗಳಲ್ಲಿರುವಂಥ ರವಿ ಶಾಪ್ಗೆ ಹೋದ ತಕ್ಷಣ ಸ್ಮೈಲ್ ಕೊಟ್ಬಿಟ್ಟ. ಅವನು ಸ್ಮೈಲ್ ನೋಡಿದ್ರೆ ಚಹಾ ಕುಡ್ದಂಗಾಗ್ಬಿಟ್ಟಿತ್ತು. ಆದರೂ ಕೂಡ ಅವನ್ನ ಕರ್ಕೊಂಡ್ಬಿಟ್ಟು ಟೀ ಕುಡಿಯೋಕ್ಕಂತ ಆಫರ್ ಮಾಡಿದೆ. 5 ರೂಪಾಯಿ ಟೀ ಕೊಡಿಸ್ತೀನಿ ಬರ್ತೀಯಾ ಅಂತ ಕೇಳಿದಾಗ ಬರ್ತೀನಿ ಹೋಗೋಣ ಅಂದ. ಹೊರಗಡೆ ನೋಡಿದರೆ ಅವತ್ತು ಬುಧವಾರ. ಅಂದರೆ ಇಲ್ಲಿ ಫುಲ್ ಸಂತೆ ಇರುತ್ತೆ. ತುಂಬ ವೆಹಿಕಲ್ಗಳು ವಾಹನಗಳು ನಿಂತ್ಕೊಂಡು ಬಿಟ್ಟಿರ್ತಾವೆ ಕಣ್ರಿ. ಟೀ ಕುಡಿಯೋಕ್ಕೆ ಹೋದ ತಕ್ಷಣ ಟೀ ಕುಡಿತಾ ಇದ್ವಿ. ಆವತ್ತೇ ರಾತ್ರಿ ನಾನು ರವಿ ಸೇರಿ ಒಂದು ಸಿನಿಮಾ ನೋಡಿದ್ವಿ. ಅದೇ ಸಿನಿಮಾ ಪುಷ್ಪ 2. ಪುಷ್ಪ 2 ನೋಡಿ ರವಿ ಯಾವತ್ತಿದ್ರೂ ಬರೀ ಬಗ್ಗೋದಿಲ್ಲ ಅಂತಿದ್ದ. ಯಾಕೆ ಬಗ್ಗೋದಿಲ್ಲ ಅಂತ ಕೇಳಿದ್ರೆ, ನಾ ಮೈ ನೈ ಝುಕೇಗ ಏನಂತಾರೆ ಅದಕ್ಕೆ, ಮೈ ಝುಕೇಗ ನೈ ಸಾಲ ಅಂತಿದ್ದ. ಅವನ ಕೈ ಮತ್ತು ಅವನ ಮೈ ಮತ್ತು ಅವನ ಆ್ಯಟಿಟ್ಯೂಡ್ ನೋಡಿದ್ರೆ ಪುಷ್ಪ 2 ನೋಡಿ ಝುಕೇಗ ನೈ ಸಾಲ ಅಂತಿದ್ದ. ಅಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಕೈ ಇನ್ನೂ ಸ್ಟ್ರೈಟ್ ಆಗಿತ್ತು. ಅಂದರೆ ಇನ್ನೂ ಪುಷ್ಪ 2 ಅಲ್ಲು ಅರ್ಜುನ್ ಮೈಯಲ್ಲಿ ಇಳಿದು ಬಿಟ್ಟಿದ್ದ. ನೋಡ್ರಿ ಝೋಕೆಗ ನೈ ಸಾಲ ಇನ್ನೂ ಅಂತಿದ್ದ. ಅಲ್ಲಿ ನೋಡಿದ್ರೆ ಕೈ ಹೆಂಗಿಡ್ತಾನೆ ನೋಡಿ. ಯಾವತ್ತಿದ್ರೂ ಅಲ್ಲು ಅರ್ಜುನ್ ಮೈಯಲ್ಲಿ ಇಳಿದು ಬಿಟ್ಟಿದ್ದ. ಅದಕ್ಕೆ ಹೇಳೋದು ನೋಡಿ, ಕಾಣ್ತಾ ಇದೆ ನಿಮಗೆ, ನೋಡಿ ಝೋಕೆಗ ನೈ ಸಾಲ ಇದೇ. ಯಾವತ್ತು ನೋಡಿ ಬೇಜಾರಾಗೋಗ್ಬಿಡ್ತು. ಅಲ್ಲಿಂದ ನಾನು ಸ್ಟ್ರೈಟಾಗಿ ಹೋಗ್ಬಿಟ್ಟಿದ್ದೆ ಫಂಕ್ಷನ್ಗೆ. ಅವತ್ತು ನೈಟು ಬಾಗಲಕೋಟ್ ಗದ್ದನಕೇರಿಗೆ ನಾನು ಬಿಟ್ಟಿದ್ದೆ. ಅಲ್ಲಿಂದಾನೇ ಶುರುವಾಯಿತು ನಮ್ಮ ಜರ್ನಿ. ನೈಟಲ್ಲಿ ಪ್ರೀತಮ್ ಬಿಜಾಪುರ ಮತ್ತು ನಾನು ಸೇರಿ ಅವತ್ತು ನೈಟ್ ಪ್ರೋಗ್ರಾಮ್ಗೆ ಹೊರಟುಬಿಟ್ಟಿದ್ವಿ. ಹೊರಡಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ಕಾರಲ್ಲೆಲ್ಲ ಮುಂದೆ ಎಲ್ಲ ಕಾರಲ್ಲಿ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ತುಂಬ ಎಂಜಾಯ್ ಮಾಡಿದ್ವಿ ಕಣ್ರಿ. ಆವತ್ತು ಹೋಗೋ ಪ್ರೋಗ್ರಾಮು ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಹೋಗಿ ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ದಾರಿಲಿ ತುಂಬ ಜರ್ನಿಯನ್ನು ಕೂಡ ಎಂಜಾಯ್ ಮಾಡಿದ್ವಿ. ಆಗ ದಾರಿಲಿ ಎಲ್ಲ ನಿಲ್ಲಿಸ್ಕೊಂತು ಹೋಗಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ.
ಮುಂದೆ ಬರ್ತಾ ಇರೋ ಟ್ರಕ್ಗಳನ್ನು ನೋಡಿದ್ರೆ ತುಂಬ ಖುಷಿಯಾಗ್ತಾ ಇತ್ತು. ಯಾಕೆ ಗೊತ್ತಾ, ಅಲ್ಲಿ ಹೋಗಬೇಕಾದ್ರೆ ಪ್ರತಿಯೊಂದು ಜರ್ನಿ ಕೂಡ ಎಂಜಾಯ್ ಮಾಡ್ತಾ ಇದ್ವಲ್ವಾ, ಅದಕ್ಕೋಸ್ಕರ ತುಂಬ ಖುಷಿಯಾಗ್ತಾ ಇತ್ತು. ಮಾತು ಹೇಳ್ಕೊತ ಹಾಡು ಹಾಡ್ಕೊತ ಹೋಗ್ತಾ ಇದ್ರೆ ಅದರ ಮಜಾನೇ ಬೇರೆ ಕಣ್ರಿ. ಸಂಜಿಕ ಬರುತ್ತಿನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಅಂತ ಹಾಡು ಹಾಡ್ಕೊಂತ ಹೋದ್ವಿ. ಇಲ್ಲಿ ಮುಂದೆ ಬರೋ ಟ್ರಕ್ಗಳ ಡೈಲಾಗ್ಗಳನ್ನು ಓದ್ಕೊಂತ ಹೋದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಕಣ್ರಿ. ನೀವು ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರಿ. ಆದರೆ ಎಲ್ಲರನ್ನೂ ಒಂದೇ ಕಾರಲ್ಲಿ ಕೂರಿಸ್ಕೊಂಡು ಹೋಗೋದು ತುಂಬ ಕಠಿಣವಾಗಿತ್ತು. ಅದಕ್ಕೋಸ್ಕರ ಇಬ್ಬರೇ ಹೋದ್ವಿ. ತಪ್ಪಾಗಿ ತಿಳ್ಕೋಬಾರ್ದು. ಇಲ್ಲಿ ನೋಡಿ, ತಂದೆ ತಾಯಿ ಆಶೀರ್ವಾದ ಅಂತ ಈ ಮುಂದಿನ ಟ್ರಕ್ನವನು ಹಾಕಿದ್ದ. ಆ ಡ್ರೈವರ್ಗೆ ಮೆಚ್ಚಲೇಬೇಕು. ತಂದೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇರ್ಬೋದು. ಆದರೆ ಇಲ್ಲಿ ಒಂದು ಬ್ರಿಡ್ಜ್ ನಮಗೆ ನೆನಪಾಗಿದ್ದೆ, ಕೋಲಾರ ಬ್ರಿಡ್ಜ್. ಕೋಲಾರ ದಾಟಿ ಬ್ರಿಡ್ಜ್ ದಾಟಬೇಕಾದ್ರೆ 3.5 ಕಿಲೋಮೀಟರ್ ಬ್ರಿಡ್ಜ್ ದಾಟಬೇಕಾದ್ರೆ ಯಾವಾಗ ಬರುತ್ತೋ, ಬ್ರಿಡ್ಜ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ನೋಡಿ, ಬ್ರಿಡ್ಜ್ ದಾಟಬೇಕಾದ್ರೆ ಏನು ಮಾಡಬೇಕು ಹರಸಾಹಸ ಮಾಡಿದ್ವಿ. ಆಗ ಬ್ರಿಡ್ಜ್ ದಾಟಿದ ತಕ್ಷಣ ಬಂದಿದ್ದೆ ನಮ್ಮ ಗದ್ದನಕೇರಿ. ಸ್ಪೀಡಾಗಿ ಮುಗಿಸಿದ್ವಿ ಅಂತ ಮತ್ತೆ ರಿಪೀಟಾಗಿ ಮಾಡೋಕೆ ಹೇಳಿದ್ರು. ಮತ್ತೆ ರಿಪೀಟಾಗಿ ಸ್ಲೋ ಆಗಿ ತೊಗೊಂಡ್ವಿ ವಿಡಿಯೋನ. ಇಲ್ಲಿ ಬಂದಿದ್ದು DKD ಬ್ರೋ, ನಾಗರಾಜ, ಬಸು ಹೇಮಠ. ಇಲ್ಲಿ ಕೈ ಮಾಡ್ತಾ ಇದ್ದಾರೆ ನೋಡ್ರಿ. ಅವ್ರನ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು. ಇವರೆಲ್ಲ ನಮ್ಮ ಫ್ರೆಂಡ್ಸು, ಅಲ್ಲಿ ಗದ್ದನಕೆರೆಯಲ್ಲಿರೋರು. ಇಲ್ಲಿ ಸ್ಟಾರ್ಟ್ ಆಗಿದ್ದೆ ಇದು ವಿಡಿಯೋ, ಅಂದರೆ ಸಾಂಗ್ ಸ್ಟಾರ್ಟ್ ಆಯಿತು. ನಿಮ್ಮ ತಮ್ಮ ಇದಾನ ಅಂತ ಬಾಳ ವಾಂಡ, ಮೆಷಿತಿರವಿ ಆಗಮ ನಾನು ನಿನ್ನ ಗಂಡ, ಹೋಳ್ಗಿ ಮಾಡೇಳ ಉಣತೇನ ಅನ್ನುವಂಥ ಹಾಡನ್ನು ಅವತ್ತು ಹಾಡಿ, ಅದು ಬಿಟ್ಟು ತುಂಬ ಸಾಂಗ್ಗಳನ್ನು ಹಾಡಿ ಮನೋರಂಜನೆ ಕೊಟ್ವಿ. ತುಂಬ ಖುಷಿಯಾಯಿತು. ನಮಸ್ಕಾರ, ಮತ್ತೆ ಭೇಟಿಯಾಗ